ಕ್ಷಣ ನನ್ ಬದುಕೋ ಏನಾಗೋಗುತ್ತೋ ಅಂತ ಭಯ ಆಗೋಗಿತ್ತಕ್ಕ. ಇಷ್ಟೊತ್ತಿಗಾಗ್ಲೇ ಆ ಪಾಪೆ ನನಗ್ ತಾಳಿ ಕಟ್ಟಿ ನನ್ ಬದುಕನ್ನೇ ಹಾಳು ಮಾಡ್ಬಿಡ್ತಿದ್ದ ಅಕ್ಕ. ಡಾಕ್ಟ್ರಾಕಿಂತ ನೀಚ್ ಕೆಲ್ಸಕ್ಕೆ ಕೈ ಹಾಕೋನೆ ಅಂದ್ರೆ ಅವನ ಸುಮ್ಕೆ ಬಿಡಬಾರ್ದು ಕಣವಿ. ಯೋಡ್ ಧೈರ್ಯ ಇದ್ರೆ ಅವ್ನ ನನ್ನ ತಂಗಿ ಮ್ಯಾಕೆ ಕೈ ಹಾಕ್ತಾನೆ. ನೀನ್ ಬರೀ ಕೈನಾಗ ಹೊಡಿಬಾರ್ದಿತ್ತು ಕಣವಿ, ಕೆರ ತಗೊಂಡು ಹೊಡಿಬೇಕಿತ್ತು. ಅಲ್ಲಿ ಯಾರು ಇರ್ಲಿಲ್ವೇನವಿ? ಇಲ್ಲ ಅಕ್ಕ, ಅಲ್ಲಿ ಯಾರು ಇರ್ಲಿಲ್ಲ. ನಾನೇನಾದ್ರೂ ತಪ್ಪಿಸ್ಕೊಂಡ್ ಬರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಜೀವನ ಏನಾಗ್ತಿತ್ತೋ ಏನೋ. ಅಳ್ಬಿಡ ಸುಮ್ಕಿರವಿ. ನಮ್ಮವ್ವ ನಮ್ಮನ್ನ ಹೆಣ್ಣು ಅಂತ ಎತ್ತಿದ್ರು ಆ ಆದಿಶಕ್ತಿನೇ ನಮಗ್ ತುಂಬವಳೆ. ಆ ಕಿಚ್ಚೆ ಇವತ್ತು ನಿನ್ನ ಕಾಪಾಡಿರೋದು. ಆ ಪಾಪಿ ಇಂತ ಧಮಕಿ ಹಾಕೋರಂತ ನೀನ್ ಯಾಕವಿ ನಮ್ ತವ ಹೇಳಿಲ್ಲ? ಹೇಳಿದ್ರೆ ಇದರಿಂದ ಎಲ್ಲಿ ಇನ್ನೊಂದು ತೊಂದರೆ ಆಗ್ಬಿಡುತ್ತೋ ಅಂತ ಈ ವಿಷಯ ಮುಚ್ಚಿಟ್ಬಿಟ್ಟೆ. ಈಗಾಗ್ಲೇ ಗುದ್ಕೆ ವಿಚಾರನ ಮುಚ್ಚಿಟ್ಟು ಅವನ್ ಮುಂದೆ ನನ್ ಶತ್ರು ಆಗ್ಯವನಿ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ನಿನ್ ವಿಚಾರದಾಗೂ ಅವನ್ ಮನ್ಸಿಗೆ ನೋವು ಆಗಿದ್ರೆ ಯೋನವಿ ಮಾಡ್ತಿದ್ದೆ. ಇಂಥ ವಿಚಾರನೆಲ್ಲ ಮುಚ್ಚಿಡ್ಬೇಡ ಕಣವಿ, ನಿನ್ಗೆ ತೊಂದರೆ ಆಗೋದು. ಈಗ ನೋಡು ಏನ್ ಭಯ ಬಿದ್ದಿದ್ಯಾ. ಅಕ್ಕ, ನನಗ್ ಭಯ ಆಗ್ತಿರೋದು ಮುಂದೆ ನನ್ನ ಜೀವನಕ್ಕೆ ಏನಾದ್ರೂ ತೊಂದರೆ ಆಗತ್ತೆ ಅಂತ ಅಲ್ಲ. ನಾನು ಅಲ್ಲಿಂದ ಬರುವಾಗ ಅತ್ತೆ ಉಳ್ಸಲ್ಲ ಅಂತ ಅವ್ನ್ ಕೂಗ್ ಹೇಳ್ತಿದ್ದ. ಅವ್ನ ಅತ್ತೆಗೇನಾದ್ರೂ ತೊಂದರೆ ಮಾಡಿದ್ರೆ ಏನಕ್ಕ ಮಾಡೋದು? ಜೀವನದ ಸವಾಲ್ನ ಗೆದ್ದವ್ರಿಗೆ ಸಾವ್ನ ಗೆಲ್ಲಕ್ ಆಗಲ್ವೇನವಿ? ಅದ್ ಯಾವ್ದೇ ನರಿ ನಾಯಿಗಳು ಏಟೆ ಕುತಂತ್ರ ಮಾಡಿದ್ರು ಕೊನೆಗೆ ಗೆಲ್ಲೋದು ಧರ್ಮನೇ. ಆ ಕೀಚ್ಕ ಅತ್ತೆಗೆ ಏನಾದ್ರು ಮಾಡಕ್ಕಿನ್ನ ಮುಂಚೆ ಅವ್ನ್ಗೆ ಏನಾರು ಒಂದ್ ಗತಿ ಕಾಣಿಸ್ಬೇಕು. ಬೇಡ ಅಕ್ಕ, ಅವ್ನಿಗೆ ಜಿತ್ತಿಟ್ಕೊಂಡು ಅತ್ತೆಗ್ ನಿಜವಾಗ್ಲೂ ತೊಂದರೆ ಮಾಡ್ಬಿಟ್ರೆ ಬೇಡ ಬೇಡ. ಹಾಗಂತ ಕೈ ಕೊಟ್ಕೊಂಡು ಕುಂತ್ಕೊಳಕಾಯ್ತದ ನವಿ? ಕತ್ರಿಗ್ ಸಿಕ್ಕಿರೋ ಅಡ್ಕೆ ಆಗ್ಬಿಡ್ತೀವಿ. ನಮ್ ಜೊತೆಗೆ ಕಂಟಿಯವ್ರು ಅವ್ರೆ, ಅತ್ತೆಗೆ ಏನೂ ಆಗಕ್ಕಿಲ್ಲ. ಹಾಗಲ್ಲ ಅಕ್ಕ, ಒಂದು ಡಾಕ್ಟ್ರು ಒಂದ್ ಇಂಜೆಕ್ಷನ್ ರಾಂಗ್ ಆಗಿ ಕೊಟ್ರು ಎಲ್ಲ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಸುಮ್ನೆ ಕೆತ್ಕಿ ಗಾಯ ಮಾಡ್ಕೊಳ್ಳೋದ್ಕಿಂತ ಮತ್ತು ಸುಮ್ನಾಗೋದು ಒಳ್ಳೇದಲ್ವಾ? ಈಗಾಗ್ಲೇ ಮಾಡಿರೋ ಕೆಲ್ಸ ಯಾವ್ದು ಸಂಸಕ್ ಆಗದೆ ಇರೋಂಥ ಕೆಲ್ಸ. ಅವನ್ನ ಸುಮ್ಕೆ ಬಿಡಬಾರ್ದು. ಅನ್ಯಾಯನ ಕಣ್ಮುಂದೆ ಕಂಡ್ರು ಖಂಡಿಸ್ಲಿಲ್ಲ ಅಂದ್ರೆ ಬದುಕಿದ್ದು ಸತ್ತಂಗೆ. ಸರಿ, ಈಗ ಜಗನ್ ಎಲ್ಲಿ ಸಿಗ್ತಾನೆ? ಅತ್ತೆನ ಅಡ್ಮಿಟ್ ಮಾಡಿರೋ ಹಾಸ್ಪಿಟ್ಲಲ್ಲೇ ಅವನು ಕೆಲಸ ಮಾಡೋದು. ಸರಿ ಬಾ. ನನ್ ಅಕ್ಕ, ಅಕ್ಕನ ಸ್ಥಾನದಾಗೆ ಅವನ ಸ್ಥಾನನೂ ಅದೇ.